ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬರುವ ಸೆಪ್ಟೆಂಬರ್ಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿವೃತ್ತಿಯಾಗಲಿದ್ದಾರಂತೆ. ಹಾಗಂತ ಖಚಿತವಾದಂತಹ ಭವಿಷ್ಯವನ್ನು ನುಡಿದಿದ್ದಾರೆ ಶಿವಸೇನೆ. ಉದ್ಧವ್ ಠಾಕ್ರೆ ಶಿವಸೇನೆಯ ಮುಖಂಡರಾದಂಥ ಮಹಾರಾಷ್ಟ್ರದ ಸಂಜಯ್ ರಾವತ್ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅವರು ಪ್ರತಿ ದಿವಸ ಬೆಳಗ್ಗೆ ಪತ್ರಿಕಾಗೋಷ್ಠಿ ಮಾಡುವಂಥ ಒಂದು ಕೆಟ್ಟ ಸಂಪ್ರದಾಯ ಇವರ ಪಕ್ಷದಲ್ಲಿದೆ. ಕಾರಣ ಇರಲಿ ಇರದೇ ಇರಲಿ, ಏನಾದರೂ ಒಂದು ವಿಷಯವನ್ನು ಹೇಳೋದು, ಇಲ್ಲದೆ ಹೋದರೆ ಸಾಮನಾ ಪತ್ರಿಕೆಯಲ್ಲಿ ಅದನ್ನು ಹಾಕೋದು. ಸಾಮನಾ ಪತ್ರಿಕೆಯ ಸಂಪಾದಕ ಈ ಸಂಜಯ್ ರಾವತ್. ಈತ ಮಾರ್ಚ್ 30ನೇ ತಾರೀಕು ನರೇಂದ್ರ ಮೋದಿ ಅವರು ನಾಗಪುರಕ್ಕೆ ಹೋಗಿದ್ದು ಯಾಕೆಂದರೆ ಮೋಹನ್ ಭಾಗವತ್ ಅವ್ರನ್ನ ಭೇಟಿಯಾಗಿ ತನ್ನ ನಿವೃತ್ತಿಯ ಅರ್ಜಿಯನ್ನು ಬರೆದುಕೊಡ್ಲಿಕ್ಕೆ ಹೋಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ನಾಯಕತ್ವವನ್ನು, ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನು ಬದಲಿಸಲಿದೆ, ಅದು ತನ್ನ ಇಂಗಿತವನ್ನು ತಿಳಿಸಿದೆ. ಆದ್ದರಿಂದ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ದಾರೆ. ನಿಮ್ಗೆ ಈಗೊಂದು ಹಳೆ ಘಟನೆಯನ್ನು ಹೇಳ್ತೀನಿ, ಅದಾದಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅರವಿಂದ್ ಕೇಜ್ರಿವಾಲ್ ಮದ್ಯದ ಲಾಬಿ ಕುರಿತು ನಡೆದಂಥ ಹಗರಣದ ಕುರಿತು ಜೈಲು ವಾಸವನ್ನು ಅನುಭವಿಸ್ತಾರೆ. ತಿಹಾರ್ ಜೈಲ್ ನಂಬರ್ 2ನಲ್ಲಿರ್ತಾರೆ. ಕೋರ್ಟಿನಲ್ಲಿ ಅವರ ಮೊಕದ್ದಮೆ ಬರುತ್ತೆ. ಬಂದ ಸಂದರ್ಭದಲ್ಲಿ ಇದು ಅಸಂವಿಧಾನಿಕವಾದದ್ದು ಅಂತ ಅವರ ವಕೀಲರು ವಾದವನ್ನು ಮಂಡನೆ ಮಾಡ್ತಾರೆ, ಅಭಿಷೇಕ್ ಮನು ಸಿಂಘ್ವಿ. ಆವಾಗ ಕೋರ್ಟ್ ಹೇಳುತ್ತೆ, ಆವಾಗ ಆ ಪೀಠದಲ್ಲಿರುವಂಥ ಜಡ್ಜು ಈಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ ಸಂಜೀವ್ ಖನ್ನಾ. ಅವ್ರು ಹೇಳ್ತಾರೆ, ಇದು ಸಂವಿಧಾನಿಕನ ಅಸಂವಿಧಾನಿಕನ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಸಮಯ ಬೇಕಾಗತ್ತೆ. ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ, ಅವರ ಪಕ್ಷದ ಸಂಚಾಲಕನಾಗಿರೋದ್ರಿಂದ ಇವರಿಗೆ ಇಂಟೀರಿಯಂ ಬೇಲನ್ನು ಕೊಡ್ತೀವಿ, ಮಧ್ಯಂತರ ಜಾಮೀನನ್ನು ಕೊಡ್ತೀವಿ. 7ನೇ ತಾರೀಕುವರೆಗೂ ಇವರು ಚುನಾವಣಾ ಪ್ರಚಾರವನ್ನು ಮಾಡಿ ವಾಪಸ್ ಜೈಲಿಗೆ ಬರಬಹುದು ಅನ್ನುವಂಥ ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತಾರೆ. ಯಾಕಂದರೆ ಈ ರೀತಿಯಾಗಿ ಮುಂಚೆ ಯಾರಿಗೂ ಕೊಟ್ಟಿರಲಿಲ್ಲ. ಅದೇ ಆಧಾರದ ಮೇಲೆ ಮುಂದೆ ರಾಶಿದ್ ಎಂಜಿನಿಯರ್ ಹೊರಗಡೆ ಬಂದರು, ಬೇರೆ ಬೇರೆಯವರೆಲ್ಲ ಅದೇ ಕಾರಣವನ್ನು ಇಟ್ಕೊಂಡ್ಬಂದರು. ಅವರೆಲ್ಲ ಹೇಳಿದ್ದೇನೆಂದರೆ, ಅರವಿಂದ್ ಕೇಜ್ರಿವಾಲ್ಗೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ನಮಗೆ ಯಾಕೆ ಕೊಡಬಾರ್ದು ಅಂತ ಅವ್ರು ಕೇಳ್ಕೊಂಡ್ರು. ಇರಲಿ, ಅದನ್ನು ಪಕ್ಕಕ್ಕೆ ಕೇಳೋಣ. ಹಾಗೆ ಹೊರಗೆ ಬಂದಂಥ ಅರವಿಂದ್ ಕೇಜ್ರಿವಾಲ್ ಮೊದಲ ಹೇಳಿಕೆ ಏನು ಹೇಳಿ? ಆತನ ಮೊದಲ ಹೇಳಿಕೆ, ನರೇಂದ್ರ ಮೋದಿ ಅವರು ನಿವೃತ್ತಿಯಾಗಲಿದ್ದಾರೆ, ಅವರ ಸ್ಥಾನಕ್ಕೆ ಅಮಿತ್ ಶಾ ಪ್ರಧಾನಮಂತ್ರಿ ಆಗಲಿದ್ದಾರೆ, ಯೋಗಿ ಆದಿತ್ಯನಾಥ್ಗೆ ಚೋಕ್ ಕೊಡಲಿದ್ದಾರೆ, ಯೋಗಿ ಆದಿತ್ಯನಾಥ್ ಲಿಸ್ಟ್ನಲ್ಲೇ ಇರೋದಿಲ್ಲ, ಅವರಿಗೆ ಇವರೆಲ್ಲ ಸೇರಿ ಖೋ ಕೊಟ್ಟು ಅಮಿತ್ ಶಾ ಅವರನ್ನು ಪ್ರಧಾನಮಂತ್ರಿ ಮಾಡ್ತಾರೆ, ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ. ಮಜಾ ನೋಡಿ. ಈತ ಹೊರಗಡೆ ಬಂದದ್ದು ಆಮ್ ಆದ್ಮಿ ಪಕ್ಷದ ಪ್ರಚಾರ ಮಾಡಲಿಕ್ಕೆ. ಈತ ಒಂದು ಪಕ್ಷದ ಕನ್ವೀನರು. ತನ್ನ ಅಭ್ಯರ್ಥಿ 7 ಜನ ಅಭ್ಯರ್ಥಿಗಳು ಏನಿದ್ದಾರೆ ದಿಲ್ಲಿಯ ಲೋಕಸಭಾ ಕ್ಷೇತ್ರದಲ್ಲಿ ನಿಂತವರು, ಅವರ ಪರವಾಗಿ ಈತ ಪ್ರಚಾರ ಮಾಡಬೇಕು, ಅಥವಾ ತನಗೆ ಅನ್ಯಾಯ ಆಗಿದ್ದರೆ ಅದರ ಬಗ್ಗೆ ಅಲ್ಲಿ ಮಾತಾಡಬೇಕು. ಆದರೆ ಈತ ಕೊಟ್ಟಂಥ ಮೊಟ್ಟ ಮೊದಲ ಹೇಳಿಕೆ ರಾತ್ರಿ 7:15 ನರೇಂದ್ರ ಮೋದಿ ಅವರು ಕೆಳಗಿಳಿತಾರೆ. ಈ ದೇಶದಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿ ಉದ್ಭವಿಸಿದ್ದು, ರಾಷ್ಟ್ರೀಯ ವಿಪತ್ತು ಯಾವುದಾದ್ರೂ ಈ ಕಾಲಘಟ್ಟದಲ್ಲಿ ಇದ್ದರೆ ವಿಪಕ್ಷದವರಿಗೆ, ಅದು ನರೇಂದ್ರ ಮೋದಿ ಅನ್ನುವಂಥ ಒಬ್ಬ ವ್ಯಕ್ತಿ. ಈತ ಯಾವಾಗ ಕೆಳಗಿಳಿತಾರೆ, ಯಾವಾಗ ನಾವು ನಿಟ್ಟುಸಿರೆ ಬಿಡಬಹುದು ಅಂತ ಎಲ್ಲರೂ ಹಾತೊರಿತಾ ಇದ್ದಾರೆ. ಅದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಇಂದ ಹಿಡಿದು ಅಖಿಲೇಶ್ ಯಾದವ್, ಸಂಜಯ್ ರಾವತ್, ಉದ್ಧವ್ ಠಾಕ್ರೆಯಿಂದ ಹಿಡಿದು ಯಾರೂ ಇದಕ್ಕೆ ಹೊರತಾಗಿಲ್ಲ. ಎಲ್ಲರಿಗೂ ಕೂಡ ಮಗ್ಗುಲ ಮುಳ್ಳಾಗಿರೋದು ಏಕಮೇವ ವ್ಯಕ್ತಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಯಾವಾಗ ಕೆಳಗಿಳಿಬೇಕು ಅಂತ ಒಂದೋ ನರೇಂದ್ರ ಮೋದಿ ತೀರ್ಮಾನ ಮಾಡಬೇಕು, ಅಥವಾ ಈ ದೇಶದ ಜನ ಹೇಳಬೇಕು ನೀವು ಕೆಳಗಿಳಿರಿ ಅಂತ. ಯಾಕಂದ್ರೆ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈಗ ಅವರೆಲ್ಲ ಹೇಳೋದೇನಿಲ್ಲ, 75 ವರ್ಷ ಆಗಿಬಿಡುತ್ತೆ. ಅದೆಲ್ಲ ರೀ, ಇದು ಒಂದು ಮಾನದಂಡವನ್ನು ಮಾಡಿಕೊಂಡಂಥ ಪದ್ಧತಿ ಇರುತ್ತೆ ನೋಡಿ. ಒಬ್ಬ ವ್ಯಕ್ತಿ ತನ್ನ ಜೀವಿತದ ಇಳಿ ವಯಸ್ಸಿನಲ್ಲಿ ಆತ ರಾಜಕೀಯದಿಂದ ನಿವೃತ್ತಿಯಾಗಬೇಕು, ಆತನಿಗೆ ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆತನಿಗೆ ನಿವೃತ್ತಿ ಕೊಟ್ಟು ಹೊಸ ರಕ್ತಕ್ಕೆ ಅನುವು ಮಾಡಿಕೊಡಬೇಕು ಅಂತ ಮಾಡಿಕೊಂಡಿರುವಂಥ ಒಂದು ಮಾನದಂಡ. ಅದು ಸರ್ಕಾರಿ ಸರ್ವಿಸ್ ಅಲ್ಲ. ನಿಮಗೆ 60 ವರ್ಷ ಆದ ಕೂಡಲೇ ರಿಟೈರ್ ಆಗಿಬಿಡಬೇಕು, ಮಾರನೇ ದಿವಸದಿಂದ ಸರ್ವಿಸ್ ಹೋಗಬೇಕಾಗಿಲ್ಲ, ಮಾರನೇ ದಿವಸದಿಂದ ನಿಮಗೆ ಪಿಂಚಣಿ ಶುರುವಾಗತ್ತೆ. ಆ ರೀತಿಯಾದಂಥ ಕಡ್ಡಾಯವಾದಂಥ ಯಾವುದೇ ರೀತಿಯಾದಂಥ ರೂಲ್ ರೆಗ್ಯುಲೇಷನ್ ಸರ್ಕಾರಿ ಮಟ್ಟದ್ದಲ್ಲ. ಅದು ಪಕ್ಷ ತನ್ನ ಅನುಕೂಲಕ್ಕೆ ತಾನು ಮಾಡಿಕೊಂಡಿರುವಂಥ ಮಾನದಂಡ. ಭಾರತ ದೇಶದಲ್ಲಿ ಅದು ಅಷ್ಟೇ ಅಲ್ಲ, ವೈಶ್ವಿಕ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಕೀರ್ತಿ ಶೃಂಖಲೆ ಯಾವ ಮಟ್ಟಿಗಿದೆ ಅಂದರೆ ಅದು ಊರ್ಧ್ವಮುಖಿಯಾಗಿದೆ. ಈಗ ನಭೋಮಂಡಲದಲ್ಲಿ ಯಾವುದಾದ್ರೂ ಹೆಸರು ಇವತ್ತು ರಾರಾಜಿಸ್ತಾ ಇದ್ದಾರೆ ರಾಜಕೀಯದಲ್ಲಿ,
ಜಗತ್ತಿನಲ್ಲಿ ನಾ ಹೇಳೋದು, ಭಾರತ ಅಲ್ಲ, ಭಾರತದಲ್ಲಿ ನರೇಂದ್ರ ಮೋದಿ ಅವರು ಅವರ ಕೀರ್ತಿ ಶಿಖರ ಯಾವ ಮಟ್ಟಿಗಿದೆ ಅಂತ ನಾನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗಿರುವಂಥ ವ್ಯಕ್ತಿ, ಅದರ ಬಗ್ಗೆ ಯಾವುದೇ ಸಂದೇಹ ಬೇಕಾಗೇ ಇಲ್ಲ. ವೈಶ್ವಿಕ ಮಟ್ಟದಲ್ಲಿ ರಷ್ಯಾದಿಂದ ಹಿಡಿದು, ಅಮೇರಿಕಾದಿಂದ ಹಿಡಿದು, ಆಫ್ರಿಕಾ ಖಂಡದಿಂದ ಹಿಡಿದು, ಐರೋಪ್ಯ ರಾಷ್ಟ್ರಗಳಿಂದ ಹಿಡಿದು ಎಲ್ಲರೂ ಕೊಂಡಾಡುವಂಥ ಮತ್ತು ಎಲ್ಲರೂ ಈ ರೀತಿ ಆಗಬೇಕು ಅಂತ ಮಾದರಿಯಾದಂಥ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ. ಅಂಥ ಉಚ್ಛ್ರಾಯ ಸ್ಥಿತಿಯಲ್ಲಂತ ಇರುವಂಥ ವ್ಯಕ್ತಿ ಮತ್ತು ಈಗಲೂ ದಿನಕ್ಕೆ 18ರಿಂದ 20 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ನಿವೃತ್ತಿಯಾಗುವಂಥ ಪ್ರಶ್ನೆ ಯಾಕೆ ಬರುತ್ತೆ? ಮತ್ತು ಅವರ ವಿರುದ್ಧ ಧ್ವನಿಯನ್ನೆತ್ತಿರುವಂಥ ಒಂದೇ ಒಂದು ದಾಖಲಾತಿಗಳು ನಿಮಗೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ವಿರೋಧಿಗಳಿಲ್ಲ ಅಂತಲ್ಲ. ವಿರೋಧಿಗಳಿರೋದೆಲ್ಲಿ? ವಿಪಕ್ಷಗಳಲ್ಲಿ ವಿರೋಧಿಗಳಿರ್ತಾರೆ, ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ವಿರೋಧಿಗಳಿರ್ತಾರೆ. ಈಗ ಪಾಕಿಸ್ತಾನ ವಿರೋಧಿಸುತ್ತೆ, ಅರ್ಥ ಮಾಡ್ಕೊಳ್ಬೇಕಾದದ್ದು. ಈಗ ಅಲ್ಲಿ ಮೊಹಮ್ಮದ್ ಯೂನುಸ್ ಬಾಂಗ್ಲಾದೇಶದಲ್ಲಿ ಕೂತ್ಕೊಂಡು ಕಡ್ಡಿ ಆಡಿಸ್ತಾ ಇದ್ದಾರೆ, ಒಪ್ಕೋಬೇಕಾದ ಮಾತು. ಆದರೆ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗಲೂ ಕೂಡ ಮತಗಳನ್ನು ತರಬಲ್ಲಂಥ, ದೇಶವನ್ನು ಮುನ್ನಡೆಸಬಲ್ಲಂಥ, ನಾಯಕನಾಗಿ ಮಾದರಿಯಾಗಿ ನಿಲ್ಲಬಲ್ಲಂಥ ವ್ಯಕ್ತಿ ಯಾರಾದರೂ ಒಬ್ಬರು ಇದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ. ಹಾಗಿರುವ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಯಾಕೆ ಕೆಳಗಿಳಿಲಿ ಅವರು ಅಂತಾರೆ, ನರೇಂದ್ರ ಮೋದಿ ಹೋಗಿ ಅಲ್ಲಿ ಯಾಕೆ ನಿವೃತ್ತಿ ಪತ್ರ ಬರೀತಾರೆ? ಈತನ ಅವಿವೇಕಿತನ ಎಷ್ಟಿದೆ ಸಂಜಯ್ ರಾವತ್ ಅಂದರೆ, ತನ್ನ ಪಕ್ಷ ಈಗ ಸಂಪೂರ್ಣವಾಗಿ ಪತನಗೊಂಡು ಹೋಗಿದೆ. ಬರುವಂಥ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಯಾವ ರೀತಿಯದಾದಂಥ ಹೋರಾಟ ಮಾಡಬೇಕು ಅಂತ ತಿಳಿಯಲಾರದಂಥ ತಳಮಳದಲ್ಲಿ ಪಕ್ಷ ವಿಲಿ ವಿಲಿ ಒದ್ದಾಡ್ತಾ ಇದೆ. ಜೊತೆಗೆ ಇವರ ಉದ್ಧವ್ ಠಾಕ್ರೆಯ ಮಗ ದಿಶಾ ಸಾಲಿಯಾನ್ ಕೇಸಿನಲ್ಲಿ ಸಿಕ್ಕು ನಲುಗ್ತಾ ಇದ್ದಾರೆ. ಕಾರ್ಯಕರ್ತರು ಸಂಪೂರ್ಣವಾಗಿ ಬಿಟ್ಟು ಏಕನಾಥ್ ಶಿಂದೆ ಬಣವನ್ನು ಸೇರಿಕೊಂಡಿದ್ದಾರೆ. ಪಕ್ಷದಿಂದ ನಿಲ್ಲಿಸಲಿಕ್ಕೆ ಅಭ್ಯರ್ಥಿಗಳಿರಲಾರದಂಥ ಅತ್ಯಂತ ಸಂಕಟಕರ ಸ್ಥಿತಿಯಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಒದ್ದಾಡ್ತಾ ಇರುವಂಥ ಸಂದರ್ಭ ಇದು. ಈಗ ನರೇಂದ್ರ ಮೋದಿ ನಿವೃತ್ತಿ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಸೆಪ್ಟೆಂಬರ್ಗೆ ಇಳಿತಾರಾ, ಅಕ್ಟೋಬರ್ಗೆ ಇಳಿತಾರಾ? ಈ ರೀತಿಯದಾದಂಥ ಊಹೆಗಳನ್ನು ಮಾಡಿಕೊಂಡು, ಗಾಸಿಪ್ ಮಾಡಿಕೊಂಡು ಈ ಮನುಷ್ಯ ಟೈಮ್ ಪಾಸ್ ಮಾಡುವ ಮೂಲಕ ಈತನೊಬ್ಬ ಗಂಭೀರ ರಾಜಕಾರಣಿ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಿ, ಈ ವ್ಯಕ್ತಿ ಇದಾರಲ್ಲ ಸಂಜಯ್ ರಾವತ್, ಯಾವಾಗ ಏಕನಾಥ್ ಶಿಂದೆ ಬಣ ಇಲ್ಲಿಂದ ಇದ್ದಕ್ಕಿದ್ದ ಹಾಗೆ ಆಸಾಮ್ಗೆ ಹೋಗುತ್ತೆ, ಅಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಉಳ್ಕೊಳ್ಳುತ್ತೆ, ಇದೆಲ್ಲ ವಿದ್ಯಮಾನ ನಡೀತಲ್ಲ. ಅವಾಗ ಬಂಡಾಯ ಹೋದ ಸಂದರ್ಭದಲ್ಲಿ ಆಯ್ತಾ ಒಂದು ಸಂಜೆ 4 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿ ಕರೆದ್ರು. ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ, ಏಕನಾಥ್ ಶಿಂದೆ ಬಣದವ್ರು ಏನು 39 ಜನ ಇದ್ದಾರೆ, ಅವರು ಅಲ್ಲೇ ಇದ್ದರೆ ಶ್ರೇಯಸ್ಸು, ಅವರೇನಾದರೂ ಮಹಾರಾಷ್ಟ್ರಕ್ಕೆ ಕಾಲಿಟ್ಟರೆ ನಮ್ಮ ಶಿವಸೈನಿಕರು ತೀರ್ಮಾನ ಮಾಡಿದ್ದಾರೆ, ಅವರು ಇಲ್ಲಿ ಇಳಿದದ್ದೇ ಆದರೆ ಅವ್ರನ್ನೆಲ್ಲ ಜೀವಂತವಾಗಿ ಸುಡಲಾಗತ್ತೆ, ಬೆಂಕಿ ಹಚ್ಚಲಾಗತ್ತೆ ಅಂತ ಹೇಳ್ತಾರೆ. ಈತನ ಮಾತನ್ನು ಗಂಭೀರವಾಗಿ ಯಾರಾದರೂ ಅವತ್ತು ಪರಿಗಣಿಸಿದರೆ ಭಾಳ ದೊಡ್ಡದಾದಂಥ ರಂಪಾಟ ಮಹಾರಾಷ್ಟ್ರದಲ್ಲಿ ನಡಿಬೇಕಾಗಿತ್ತು. ಏಕನಾಥ್ ಶಿಂದೆ ಬಣಕ್ಕೂ ಮತ್ತು ಉದ್ಧವ್ ಠಾಕ್ರೆ ಬಣಕ್ಕೂ ದೊಡ್ಡ ಮಟ್ಟದ ಹೊಡೆದಾಟ ಆಗಬೇಕಾಗಿತ್ತು, ಬೀದಿ ರಂಪ ಆಗಬೇಕಾಗಿತ್ತು, ರಾಜಕೀಯವಾಗಿ ದೊಡ್ಡದಾದಂಥ ಸಮಸ್ಯೆ ಉದ್ಭವ ಆಗಬೇಕಾಗಿತ್ತು, ಬಿಕ್ಕಟ್ಟು ಉಂಟಾಗಬೇಕಾಗಿತ್ತು. ಅತ್ಯಂತ ಆರಾಮಾಗಿ ಸರಾಗವಾಗಿ ಯಾವುದೇ ತಾಪತ್ರೆ ಇರಲಾರ್ದೆ, ಯಾವುದೇ ಸೆಕ್ಯೂರಿಟಿ ತೆಗೆದುಕೊಳ್ಳಾರ್ದೆ ಏಕನಾಥ್ ಶಿಂದೆ ಬಣ ಬಂದು ಇಳಿಯತ್ತೆ, ತನ್ನ ಸಂಖ್ಯಾಬಲವನ್ನು ಹೋಗಿ ರಾಜ್ಯಪಾಲರಿಗೆ ಹೇಳುತ್ತೆ. ಅದಕ್ಕಿಂತ ಮುಂಚೆ ಯಾರು ದೊಡ್ಡ ಗಲಾಟೆ ಆಗತ್ತೆ ಅಂತ ಹೇಳಿದ್ರಲ್ಲ ಉದ್ಧವ್ ಠಾಕ್ರೆ ಬಣದವರು, ಅವರೇ ಸ್ವತಃ ಹೋಗಿ ರಾಜ್ಯಪಾಲರ ಹತ್ರ ತಮ್ಮ ರಾಜೀನಾಮೆಯನ್ನು ಕೊಡ್ತಾರೆ. ನೋಡಿ ಹೇಗಿದೆ. ಈ ಮನುಷ್ಯ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡಲಿಕ್ಕೆ ಹೋಗ್ತಾರೆ. ಈಗ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಇನ್ನು ಎಷ್ಟು ದಿವಸ ಪ್ರಧಾನಿಯಾಗಿರ್ತಾರೆ ಅನ್ನೋ ಪ್ರಶ್ನೆ ಅಲ್ಲ, ಅದಕ್ಕೆ ದೇವೇಂದ್ರ ಫಡ್ನವೀಸ್ ಚೆನ್ನಾಗಿ ಉತ್ತರ ಹೇಳಿದ್ದಾರೆ. 2029ಕ್ಕೂ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅಂಥೇಳಿ. ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅದನ್ನು ಒಪ್ಕೋತಾರೆ ಅಥವಾ ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡೋದಿಲ್ಲ. ಆದರೆ ಒಂದು ಪಕ್ಷದ ವಿಚಾರವನ್ನು ಇಟ್ಟುಕೊಂಡು ಯಾವ ರೀತಿ ರಾಜಕೀಯವನ್ನು ಹೆಣೆಯುವಂಥ ಕೆಲಸ ನಡೆಯುತ್ತೆ, ಹೇಗೆ ಒಂದು ವಿಷಯಕ್ಕೆ ಪುಟವು ಕೊಟ್ಟು ಅದನ್ನು ಮಾರ್ಕೆಟ್ನಲ್ಲಿ ಹರಿಬಿಡಲಾಗತ್ತೆ ಅನ್ನೋದಕ್ಕೆ ಸಂಜಯ್ ರಾವತ್ ಕೊಟ್ಟಿರುವಂಥದ್ದು ಇದು ಅತಿ ಕೆಟ್ಟ ದೃಷ್ಟಾಂತ. ಸಂಜಯ್ ರಾವತ್ ತನ್ನ ಪಕ್ಷವನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಿರತರಾಗುವ ಬದಲು ಈ ರೀತಿ ಉಪದ್ವ್ಯಾಪ ಮಾಡುವ ಮೂಲಕ ತಮ್ಮ ಹೆಸರನ್ನು ತಾವೇ ಹಾಳು ಮಾಡ್ಕೋತಾ ಇದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.